ಅಲ್ಲಲ್ಲಿ ಗಣಪತಿ ವಿಶೇಷ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಮಹಾ ಗಣಪತಿಗಳನ್ನೆಲ್ಲ ನೋಡ್ತಾ ಬಂದೆವು. ನಾವೀಗ ನೋಡಲಿಕ್ಕಿರುವಂಥದ್ದು ಮನೆಯಲ್ಲಿರುವಂಥ ಒಂದು ಪುಟ್ಟ ಗಣಪತಿ. ಆ ಗಣಪತಿ ನಮಗೆ ಕಾಣ್ತಾ ಇದ್ದಾಗೆ ನಮ್ಮನ್ನು ಕರಿತಾ, ಬಾ ಮಗ, ನಿನಗೇನು ಬೇಕು ಅದನ್ನೆಲ್ಲ ಕೊಡ್ತೇನೆ ಅಂತ ಹೇಳುವಂಥ ರೀತಿಯಲ್ಲಿ ಆ ಮನೆಯ ಗಣಪತಿ ಕಾಣ್ತಾ ಇದೆ. ಒಂದು ಮನೆಯಲ್ಲಿ ಗಣಪತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೊಂದು ಭಕ್ತಿ, ಶ್ರದ್ಧೆ, ಅದರೊಟ್ಟಿಗೆ ಆಸಕ್ತಿ ಬೇಕು. ಆ ಎಲ್ಲ ಆಸಕ್ತಿಯನ್ನು, ಶ್ರದ್ಧೆಯನ್ನು ಇಟ್ಕೊಂಡವರು ನಮ್ಮಿ ಈ ಗಣಪತಿಯನ್ನು ಆಚರಣೆ ಮಾಡಿದವರು. ಈ ಗಣಪತಿ ಅಂತ ಹೇಳಿದ ಕೂಡಲೇ ನಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ರೀತಿಯಾದಂತಹ ಮಕ್ಕಳಿಗೆ, ಹಿರಿಯರಿಗೆ, ಸರ್ವರಿಗೂ ಆ ಗಣಪತಿ ಅಂತ ಹೇಳುವಂಥದ್ದು ಭಾಳ ಪ್ರೀತಿಯಾದಂಥದ್ದು. ಆ ಪ್ರೀತಿಯ ನಿಷ್ಠೆಯಿಂದ ಈ ಒಂದು ಗಣಪತಿಯನ್ನು ಆಚರಣೆ ಮಾಡಿದರೆ ಶ್ರೀಯುತರಾಗಿರುವ ಪ್ರಶಾಂತ್ ಕೋಟ್ಯಾನವರು ಭಾಳ ಸಂತೋಷದಿಂದ ಈ ಒಂದು ವಿಶೇಷವಾದಂತಹ ಮನೆಯಲ್ಲಿ ಗಣಪತಿಯನ್ನು ಆಚರಣೆ ಮಾಡಿದ ಸಂತಸದ ಬಗ್ಗೆ ಅವರು ಮಾತಾಡಲಿಕ್ಕಿದ್ದಾರೆ. ಬನ್ನಿ. ಪ್ರಶಾಂತ್ ಅಂತ. ಗಣಪತಿ ದೇವರ ಮೇಲೆ ನಂಬಿಕೆ ಉಂಟು ನಮಗೆ. ಹಾಗಾಗಿ ನಾವು 8ನೇ ವರ್ಷದ್ದು ಈ ಸಲ ಗಣಪತಿ. ನಮ್ಮ ಈ ಪ್ರಶಾಂತ್ ಕೋಟ್ಯಾನವರು ತನ್ನ ಮನೆಯಲ್ಲಿ ಸುಮಾರು 8 ವರ್ಷದಿಂದ ತನ್ನ ಮನೆಯವರೊಂದಿಗೆ, ಅದೇ ರೀತಿಯಾಗಿ ಅವರ ಫ್ರೆಂಡ್ಸ್ ಬಳಗದೊಂದಿಗೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಖುಷಿ ಯಾವ ರೀತಿಯಾಗಿದೆ, ಹೇಗೆಲ್ಲ ಆಚರಣೆ ಮಾಡ್ತಾ ಹೋಗ್ತಾರೆ ಎಂಬುದನ್ನು ನಾವು ಕೇಳ್ತಾವೆ. 8ನೇ ವರ್ಷದ ಗಣಪತಿ. ನಂಬಿಕೆ ಉಂಟು ಗಣಪತಿ ಮೇಲೆ, ಹಾಗಾಗಿ ಪ್ರತಿ ವರ್ಷ ಸಹ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ನೀವು ಆಚರಣೆ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿ ಒಂದು ನಂಬಿಕೆ ಬೇಕಾಗ್ತದೆ, ಅದರೊಟ್ಟಿಗೆ ಆಸಕ್ತಿ ಬೇಕಾಗ್ತದೆ. ಮನೆಯವರೆಲ್ಲರೂ ಒಟ್ಟಿಗೆ ಸೇರಿ ಹೇಗೆ ಆಚರಣೆ ಮಾಡ್ತಾ ಹೋಗ್ತೀರಿ? ಏನೆಲ್ಲ ಭಕ್ಷ್ಯಗಳನ್ನು ತಯಾರು ಮಾಡ್ತಾ ಹೋಗ್ತೀರಿ? ಭಕ್ಷ್ಯ ಅಂದರೆ ಮೋದಕ್ ಮತ್ತು ಬುಂದಿ ಲಡ್ಡು ಆ ಥರ ಮಾಡ್ತಾರೆ. ತಮ್ಮ ಶ್ರೀಮತಿಯವರು ಇದನ್ನೆಲ್ಲ ತಯಾರು ಮಾಡ್ತಾ ಹೋಗ್ತಾರೆ ಅಂತೇಳಿ, ಹಾಗಾಗಿ ತಮ್ಮ ಶ್ರೀಮತಿಯವರ ಹತ್ರ ಮಾತಾಡ್ತಾ ಹೋಗುವ, ಯಾವ ರೀತಿಯಾದಂಥ ಭಕ್ಷ್ಯಗಳನ್ನು ತಯಾರು ಮಾಡ್ತಾ ಹೋಗ್ತಾರೆ, ಹೇಗೆಲ್ಲ ಭಕ್ಷ್ಯಗಳನ್ನು ತಯಾರು ಮಾಡಲಿಕ್ಕೆ ಸಿದ್ಧತೆ ಮಾಡ್ತಾರೆ ಅಂತ ಹೇಳುವಂಥದ್ದು. ಯಾವುದು ಒಂದು 2 days ಬ್ಯಾಕ್ ನಾವು ಇದೆಲ್ಲ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೋದಕ ಮತ್ತು ನೆಯ್ಯಪ್ಪ ಮತ್ತು ಬೂಂದಿ ಲಡ್ಡು, ಅವಲಕ್ಕಿ ಲಡ್ಡು, ಮತ್ತು ಇನ್ನೊಂದು ಯಾವುದು ರವೆ ಲಡ್ಡು ಎಲ್ಲ ಈ ಥರ ಇದು ಮಾಡಿ, ಮತ್ತೆ ಎಲ್ಲ ಅಂಗಡಿಯಿಂದ ಫ್ರೂಟ್ಸ್ ಅದು ಇದೆಲ್ಲ ತಗೊಂಡು ಬಂದು ಹೀಗೆ ಒಂದು 15 days ಇದೇ ಸೆಟಪ್ ಮಾಡಲಿಕ್ಕೆಲ್ಲ ಇದರಲ್ಲಿ ಮಾಡಿ ರೆಡಿ ಮಾಡಿ, ಅಂದರೆ ಒಂದು ವರ್ಷದಿಂದ ನಾವು ಕಾಯ್ತಿರ್ತೀವಿ ಈಗ ಯಾವಾಗ ಬರ್ತದೆ ಗಣಪತಿ ಅಂತ ಇದು ಮಾಡಿ. ಮತ್ತು ಎಲ್ಲ ಹಬ್ಬ ಸಹ ಆಚರಣೆ ಮಾಡ್ತೇವೆ, ಆದರೆ ಗಣಪತಿ ತುಂಬ ಗಣಪತಿ ಎಲ್ಲ ಇಡಬೇಕಂತ ಆಸೆ ತುಂಬ, ಹಾಗೆ ಅದನ್ನೆಲ್ಲ ಇಟ್ಟೆಲ್ಲ ನಾವು 4 ಜನ ಸಹ ಎಲ್ಲ ಒಟ್ಟಿಗೆ ಇದು ಮಾಡಿ ಮಾಡ್ತಿದ್ದೇವೆ. ಈ ಒಂದು 8 ವರ್ಷದ ಹಿಂದೆ ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥ ಆಲೋಚನೆ ಹೇಗೆ ಬಂತು, ಹೇಗೆ ಪ್ರಾರಂಭ ಮಾಡಿದೆ? ಯಾಕಂದರೆ ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳೋದು ಎಲ್ಲ ಕಡೆಯಲ್ಲಿ ನೋಡ್ತಾ ಇರ್ತೇವೆ, ಆದರೆ ಮನೆಯಲ್ಲಿ ಆಚರಣೆ ಮಾಡಬೇಕು ಹೇಳಿದಾಗ ಆಗಲೇ ನೀವು ಹೇಳ್ತಾ ಹೋದ್ರಿ ಆಸಕ್ತಿ ಅಂತ ಹೇಳೋದು ಪ್ರಧಾನವಾಗಿರ್ತಾ ಹೋಗ್ತದೆ. ಹೇಗೆ ಪ್ರಾರಂಭ ಆಯಿತು? ಯಾಕೆಂದರೆ ನಾನು ಬಾಂಬೆಯಲ್ಲಿದ್ದೆ ಮೊದಲು. ಅಲ್ಲಿ ಪ್ರತಿಯೊಂದು ಗಣಪತಿ ನೋಡುವಾಗ ನನಗೆ ಸಹ ಒಂದು ಆಸಕ್ತಿ ಇತ್ತು, ಅಂದರೆ ನಾನು ಸಹ ಒಂದು ಮನೆಯಲ್ಲಿ ಗಣಪತಿ ಇಡಬೇಕಂತ. ಅದೇ ಬಂದು ಊರಲ್ಲಿ ಸೆಟಲ್ ಆದಮೇಲೆ ನಾನು ಫಸ್ಟಿಗೆ ಬಂದು ಅದೇ ವರ್ಷದಲ್ಲಿ ನಾನು ಗಣಪತಿಯನ್ನು ಮನೆಯಲ್ಲಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ಈಗ ಹೋಗ್ತಾ ಹೋಗ್ತಾ 8 ವರ್ಷ ಆಯಿತು. ಆ ಸಂಭ್ರಮ ನಿಮ್ಮಲ್ಲಿದೆ ಅಂತ ಹೇಳೋದು ಭಾಳ ಸಂತೋಷ ಆಯಿತು. ಧನ್ಯವಾದಗಳು. ಆಸ್ತಿಕರೇ, ಆಸಕ್ತಿ ಅಂತೇಳಿದ್ದಾಗ ಯಾವ ದೇವರಿಗೂ ಯಾವುದೇ ಪ್ರದೇಶ ಅಂತ ಹೇಳೋದು ಸೀಮಿತವೇ ಇಲ್ಲ. ತಮ್ಮ ಮನಸ್ಸಿನೊಳಗೂ ದೇವರು ಇಡ್ತಾ ಹೋಗ್ತದೆ. ಆ ಮನಸ್ಸಿನೊಳಗಿರುವಂಥ ದೇವರನ್ನು ಒಂದು ವಿಗ್ರಹವಾಗಿ ಪೂಜೆ ಮಾಡುವ ಮೂಲಕವಾಗಿ ಚತುರ್ಥಿಯ ಸಂಭ್ರಮವನ್ನು ಆಚರಣೆ ಮಾಡ್ತಾ ಬರುವವರು ಶ್ರೀಯುತರಾಗಿರುವವರು. ಈ ಆಚರಣೆಗೆ ಬೇಕಾದಂಥ ಭಕ್ಷ್ಯಗಳನ್ನಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಅಲಂಕಾರಗಳನ್ನಿರ್ಬೋದು, ಇವೆಲ್ಲವನ್ನು ಮಾಡ್ತಾ ಮನೆಯಲ್ಲೂ ಒಂದು ಸಣ್ಣ ಗಣಪತಿಯನ್ನು ಇಟ್ಟಾದರೂ ಆಚರಣೆ ಮಾಡೋ ಮೂಲಕವಾಗಿ ನನ್ನ ಈ ಸಂತಸವನ್ನು, ನನ್ನ ಈ ಖುಷಿಯನ್ನು ದೇವರಿಗೆ ಅರ್ಪಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ತನ್ನ ಈ ಸಂತಸವನ್ನು, ತನ್ನ ಈ ಸಡಗರವನ್ನು ದೇವರಿಗೆ ಅರ್ಪಿಸಬೇಕು ಅಂತ ಹೇಳುವಂತಹ ಸಂಭ್ರಮವನ್ನು ಇವರು ಮಾಡಿರುವವರು. ಹಾಗಾಗಿ ಈ ಮಹಾಗಣಪತಿ ದೇವರು ಇವರಿಗೂ ಕೂಡ ಸಂತೋಷವಾದಂಥ ಅನುಗ್ರಹವನ್ನು ನೀಡ್ತಾ ಇನ್ನಷ್ಟು ವರ್ಷಗಳ ಕಾಲ ಉತ್ತಮವಾದಂಥ ರೀತಿಯಲ್ಲಿ ಮಹಾಗಣಪತಿಯನ್ನು ಆರಾಧಿಸಲಿ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವಂದನೆಗಳು.